ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರು ಮುನ್ನಡೆಯನ್ನು ಪಡಿತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ಬಹುತೇಕ ಗೆಲುವು ಖಚಿತ ಆಗಿದೆ. ರಂಗಸ್ವಾಮಿ ಅವರು ಥಟ್ಟಂಚಾವಡಿ ಕ್ಷೇತ್ರದಲ್ಲಿ 3591 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಪುದುಚೇರಿ ಮ್ಯಾಜಿಕ್ ನಂಬರ್ 16 ಸ್ಕ್ರೀನಲ್ಲಿ 15 ಅಂತ ಇದೆ, ಆದರೆ ಮ್ಯಾಜಿಕ್ ನಂಬರ್ 16. ಒಟ್ಟು ಕ್ಷೇತ್ರಗಳು 30 ಇರೋದ್ರಿಂದ 50% +1 ಒಬ್ಬರು ಹೆಚ್ಚು ಗೆಲ್ಲಬೇಕಾಗತ್ತೆ. 16 ಯಾರು ಗೆಲ್ತಾರೆ ಅವರಿಗೆ ಅಧಿಕಾರ. ಅಲ್ಲಿ NDA ಮೈತ್ರಿಕೂಟ BJP ಮತ್ತು AINRC 20 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡಿತಾ ಇದೆ. ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಅಲ್ಲಿಯೂ ಸಹ TVK ಪಕ್ಷ, ದಳಪತಿ ವಿಜಯ್ ಅವರ ಪಕ್ಷ ಬಹುಮತದ ಗಡಿ 16. TVK ಪಕ್ಷ ಅಲ್ಲೂ ಸ್ಪರ್ಧೆ ಮಾಡಿತ್ತು. ಎಲ್ಲ ಕ್ಷೇತ್ರಗಳಲ್ಲಿ 30 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿತ್ತು, ಆದರೆ ಎಲ್ಲೂ ಸಹ ಮುನ್ನಡೆ ಇಲ್ಲ. ತಮಿಳುನಾಡಿಗೆ ಸಿಕ್ಕಂಥ ಒಂದು ಮೈಲೇಜ್ ಏನಿದೆ TVK ತಮಿಳುನಾಡಲ್ಲಿ ಪಡೆದಂಥ ಲೀಡನ್ನು, ಅಂತಹ ಒಂದು ಟ್ರೆಂಡನ್ನು ಪುದುಚೇರಿಯಲ್ಲಿ ಪಡೀಲಿಕ್ಕೆ ಆಗಿಲ್ಲ. ಯಾವ ಕ್ಷೇತ್ರದಲ್ಲೂ ಲೀಡ್ ಇಲ್ಲ. ಆದರೆ NDA ಮೈತ್ರಿಕೂಟ, ರಂಗಸ್ವಾಮಿ ಅವರ ನೇತೃತ್ವದ ಮೈತ್ರಿಕೂಟ ಅಲ್ಲಿ 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡಿತಾ ಇದೆ. ಇನ್ನು ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. ಹಾಗಾಗಿ ಇಲ್ಲಿ ಮತ್ತೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದು ಬಹುತೇಕ ಖಚಿತ. ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರು ಸಹ ಮುನ್ನಡೆಯಲ್ಲಿದ್ದಾರೆ. ಅವರ ಗೆಲುವು ಬಹುತೇಕ ಖಚಿತ ಆಗಿದೆ. ಥಟ್ಟಂಚಾವಡಿ ಕ್ಷೇತ್ರದಲ್ಲಿ 3591 ಮತಗಳಿಂದ ಅವರು ಮುನ್ನಡೆಯಲ್ಲಿದ್ದಾರೆ. AINRC ನೇತೃತ್ವದ ರಂಗಸ್ವಾಮಿ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದರು. ಇವರ ಪಕ್ಷದ ಅಭ್ಯರ್ಥಿಗಳು ಕನಿಷ್ಠ 7 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದ್ದಾರೆ. ರವಿಕುಮಾರ್, ವೈಯಾರಪುರಿ ಮಣಿಕಂದನ್, C ಅಯ್ಯಪ್ಪನ್, E ಮೋಹನ್ ದಾಸ್, ರಾಜ್ವೇಲು, ತಿರುಮುರುಗನ್ ಮತ್ತು ವಿಲಿಯಂ ಮತ್ತಿಲ್ಪೇಟೆ, ಆದ್ಯಾಕುಪ್ಪಂ, ಎನ್ಬಲ್ಬಂ, ನೆಟ್ಟಪಾಕಂ, ಕಾರೇಕಲ್ ಕ್ಷೇತ್ರಗಳಲ್ಲಿ ಇವರೆಲ್ಲರೂ ಸಹ ಮುನ್ನಡೆಯಲಿದ್ದಾರೆ. ಇವರು ಯಾರು ಅಭ್ಯರ್ಥಿಗಳು 7 ಕ್ಷೇತ್ರಗಳಲ್ಲಿ ಇರೋದು ಅಂತಂದರೆ R ರವಿಕುಮಾರ್, ವೈಯಾಪುರಿ ಮಣಿಕಂದನ್, P ಅಯ್ಯಪ್ಪನ್, E ಮೋಹನ್ ದಾಸ್, ರಾಜವೇಲು ಮತ್ತು ತಿರುಮುರುಗನ್. ಇವರಿರೋ ಕ್ಷೇತ್ರಗಳು ಅಂದರೆ ವಿಲಿಯನ್ನೂರ್, ಮತ್ಯಪೇಟೆ, ಆರ್ಯಾಂಕುಪ್ಪಂ, ಎನ್ಬಲಂ, ನೆಟ್ಟಪಾಕಂ, ಕಾರೇಕಲ್. ಈ ಕ್ಷೇತ್ರಗಳಲ್ಲಿ ಅವರು ಮುನ್ನಡೆಯಲಿದ್ದಾರೆ. ಇನ್ನೊಂದೆಡೆ BJP ಅಭ್ಯರ್ಥಿ ನಮಸ್ವೇಯ ಮತ್ತು TKSM ಮೀನಾಕ್ಷಿ ಸುಂದರಂ ಇವರು ಸಹ ಮನ್ನಾಡಿಪೇಟೆ ಮತ್ತು ನೆರವಿ TR ಪಟ್ಟಣಂ ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದ್ದಾರೆ. ಅಂದರೆ ಇಲ್ಲಿ BJP ಅಭ್ಯರ್ಥಿಗಳು ಬಹುತೇಕ ಮುನ್ನಡೆಯಲ್ಲಿದ್ದಾರೆ. ಪುದುಚೇರಿಯಲ್ಲಿ NDA ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರೋದು ಬಹುತೇಕ ಖಚಿತ. 20 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದೆ. ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದೆ. ಆದರೆ TVK ತಮಿಳುನಾಡಲ್ಲೇ ಪಡೆದಂಥ ಗೇನ್ ಇಲ್ಲಿ ಸಿಕ್ಕಿಲ್ಲ. ಯಾವ ಕ್ಷೇತ್ರಗಳಲ್ಲೂ ಮುನ್ನಡೆ ಇಲ್ಲ. ಇನ್ನು ಇತರೆ ಅಭ್ಯರ್ಥಿಗಳು 3 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದ್ದಾರೆ. ಪುದುಚೇರಿಯಲ್ಲಿ ಮತ್ತೆ NDA ಮೈತ್ರಿಕೂಟ ಯಾವ ರೀತಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮುನ್ನಡೆಯಲಿದೆಯೋ ಹಾಗಾಗಿ BJPಗೆ ಈ ಬಾರಿ 3ನೇ ಮುಖ್ಯಮಂತ್ರಿ ಪುದುಚೇರಿಯಲ್ಲಿ ಆಗ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ.